ಎಕ್ಸ್ ಇಸ್ ಈಕ್ವಲ್ ಟು ನಾನು ಯಾವ ವ್ಯಾಲ್ಯೂ ಸೆಲೆಕ್ಟ್ ಮಾಡ್ಕೊಳ್ಬೇಕು, ನಾವು ಥರ್ಡ್ ಕ್ವಾಡ್ರೆಂಟಲ್ಲಿ ನಮ್ಮ ಆ್ಯಂಗಲ್ ಇರೋದ್ರಿಂದ ಟ್ಯಾನ್ ಮತ್ತು ಕಾಟ್ ಮಾತ್ರ ಪಾಸಿಟಿವ್, ಇದು ಸೈನ್ ಫಂಕ್ಷನ್ ಆಗಿರೋದ್ರಿಂದ ಇದ್ರ ವ್ಯಾಲ್ಯೂ ಏನಾಗಿರಬೇಕು ನೋಡಿ ನೆಗೆಟಿವ್, ವೆರಿ ಇಂಪಾರ್ಟೆಂಟ್. ಸೊ sin x is equal to what? Minus root 3 by 2. Okay, I got the value of sin x by use of this identity. Sin square x plus cos square x value ಏನು 1. ಈ ಐಡೆಂಟಿಟಿ ಯೂಸ್ ಮಾಡಿದ್ದೀನಿ. sin x ವ್ಯಾಲ್ಯೂ ಬಂತು. ಮೈನಸ್ ಯಾಕೆ ಬರ್ಕೊಂಡೆ? ಬಿಕಾಸ್ ಅವರ್ ಆ್ಯಂಗಲ್ ಈಸ್ ಇನ್ ಥರ್ಡ್ ಕ್ವಾಡ್ರೆಂಟ್, ಸೊ ಟ್ಯಾನ್ ಆ್ಯಂಡ್ ಕಾಟ್ ಆರ್ ಪಾಸಿಟಿವ್, ರಿಮೈನಿಂಗ್ ಆರ್ ನೆಗೆಟಿವ್. ದೇರ್ಫೋರ್ ಸೈನ್ ಚಿಹ್ನೆ ಏನಾಗಿರಬೇಕು ನೆಗೆಟಿವ್ ಆಗಿರಬೇಕು. ಸೊ ಈಗ sin x ಬಂತು ನೋಡಿ. sin x ಬಂದ ಕೂಡಲೇ ನೋಡಿ ಇದರ ರೆಸಿಪ್ರೋಕಲ್. ವಾಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಸೈನ್? 1/sin x ಅಂದ್ರೆ ಏನಾಗುತ್ತೆ? ರೆಸಿಪ್ರೋಕಲ್ ಆಫ್ ಸೈನ್ ಏನು? ಕೊಸಿಕ್ಯಾಂಟ್. ಹಾಗಾದ್ರೆ ರೆಸಿಪ್ರೋಕಲ್ ಆಫ್ ಸೈನ್ ತಗೊಂಡ್ಬಿಟ್ರೆ ನೋಡಿ, ದೇರ್ಫೋರ್ ಕೊಸಿಕ್ಯಾಂಟ್ ಎಕ್ಸ್ ಏನಾಗಬೇಕು? ಇದರ ರೆಸಿಪ್ರೋಕಲ್. ಸೈನ್ ಮಾತ್ರ ಹಾಗೆ ಇರುತ್ತಾ? ಈ 2 ಮತ್ತೆ √3 ನ್ಯೂಮರೇಟರ್ ಚೇಂಜ್ ಮಾಡೋಣ. -2 ಡಿವೈಡೆಡ್ ಬೈ √3 ನೋಡಿ ಬಂತು ಕೊಸಿಕ್ಯಾಂಟ್ ಎಕ್ಸ್ ವ್ಯಾಲ್ಯೂ. ಐ ಗಾಟ್ ದ ವ್ಯಾಲ್ಯೂ ಆಫ್ ಕೊಸಿಕ್ಯಾಂಟ್ ಎಕ್ಸ್. ಓಕೆ, ನೋಡಿ ಈಗ ಯಾವ್ದು ಬಂತು ಅಂತ ನೋಡೋಣ. ಕಾಸ್ ಎಕ್ಸ್ ಅಂತ ಅವರೇ ಕೊಟ್ಟಿದ್ರು. ಓಕೆ, ಕಾಸ್ ಎಕ್ಸ್ ಅದರ ರೆಸಿಪ್ರೋಕಲ್ ಸೀಕೆಂಟ್ ಎಕ್ಸ್ ಬಂದಿತ್ತು. ದೆನ್ ಐ ಗಾಟ್ ದ ವ್ಯಾಲ್ಯೂ ಆಫ್ ಸೈನ್ ಎಕ್ಸ್ ಅಂಡ್ ಐ ಗಾಟ್ ದ ವ್ಯಾಲ್ಯೂ ಆಫ್ ಕೊಸಿಕ್ಯಾಂಟ್ ಎಕ್ಸ್. ನೋಡಿ ನಮಗೆ ಈಗ ಎಷ್ಟಾಯಿತು? 4 1 2 3 4 ಟ್ರಿಗ್ನೋಮೆಟ್ರಿಕ್ ರೇಷಿಯೋ ವ್ಯಾಲ್ಯೂ ಬಂತು. ವಾಟ್ ಆರ್ ದ ರೇಷಿಯೋಸ್ ಲೆಫ್ಟ್? ಟ್ಯಾನ್ ಅಂಡ್ ಕಾಟ್. ಅವೆರಡರ ವ್ಯಾಲ್ಯೂ ಕಂಡುಹಿಡಿಬೇಕು. ಅಲ್ಲಿಗೆ ಎಲ್ಲದು ನಮಗೆ ಬರುತ್ತೆ. ಸೊ ಅದು ಹೇಗೆ ಕಂಡುಹಿಡಿಬೇಕು ನೋಡಿ, ಅಬ್ಸರ್ವ್ ಮಾಡೋಣ. ನಮ್ಮ ಪ್ರೀವಿಯಸ್ ವಿಡಿಯೋ ಕ್ಲಾಸಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮಗೀಗ ಟ್ಯಾನ್ ಬೇಕು. ಸೊ ಟ್ಯಾನ್ ಕಂಡುಹಿಡಿಬೇಕಂದ್ರೆ ಸೊ ನಾವು ರೀಕಾಲ್ ಮಾಡೋಣ. ವಿ ನೋ ದ್ಯಾಟ್. ನೋಡಿ ಟ್ಯಾನ್ ಬೇಕಂದ್ರೆ ನಮಗೆ ಗೊತ್ತಿದೆ, ಸೈನ್ ಬೈ ಕಾಸ್ ಗಿವ್ಸ್ ಮಿ ವಾಟ್? ಟ್ಯಾನ್ ಎಕ್ಸ್. ಇದು ರೇಷಿಯೋ ನಮಗೆ ಗೊತ್ತಿದೆ, ಕೋಶೆಂಟ್ ರಿಲೇಷನ್. ಕಾಸ್ ಫಂಕ್ಷನ್ ಇಂದ ಸೈನ್ ಫಂಕ್ಷನ್ ಡಿವೈಡ್ ಮಾಡಿದ್ರೆ ನೋಡಿ ಆಂಗಲ್ಸ್ ಈಕ್ವಲ್ ಇದೆ, ಎಕ್ಸ್ ಎಕ್ಸ್. ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ವಿ ಗೆಟ್ ಟ್ಯಾನ್ ಎಕ್ಸ್. ಓಕೆ, ಸೊ ಸೈನ್ ಎಕ್ಸ್ ವ್ಯಾಲ್ಯೂ ನಮಗೆ ಆಲ್ರೆಡಿ ಗೊತ್ತಿದೆ ನೋಡಿ. ಸೈನ್ ಎಕ್ಸ್ ವ್ಯಾಲ್ಯೂ ನೋಡಿ -√3/2. ಸಬ್ಸ್ಟಿಟ್ಯೂಟ್ ಮಾಡೋಣ. ಸೈನ್ ಎಕ್ಸ್ ವ್ಯಾಲ್ಯೂ -√3/2 ನ್ಯೂಮರೇಟರ್ ಡಿವೈಡೆಡ್ ಬೈ ಕಾಸ್ ಎಕ್ಸ್. ಸೊ ಕಾಸ್ ಎಕ್ಸ್ ವ್ಯಾಲ್ಯೂ ಈಸ್ ನೋಡಿ, ಕಾಸ್ ಎಕ್ಸ್ ಪ್ರಾಬ್ಲಮ್ನಲ್ಲಿ ಇದೆ -1/2. ಸೊ ಡಿನಾಮಿನೇಟರ್ ಏನಿದೆ -1/2. ಓಕೆ, ಸೊ ನ್ಯೂಮರೇಟರ್ ಸೈನ್ ಎಕ್ಸ್ ವ್ಯಾಲ್ಯೂ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ -√3/2. ಡಿನಾಮಿನೇಟರ್ ಕಾಸ್ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? -1/2 ಇದೆ. ಹಾಗಾದರೆ ಇವನ್ನ ನಾನು ಬ್ರಾಕೆಟ್ ಹಾಕ್ಬಿಡ್ತೀನಿ. ಓಕೆ, ಸೊ ಇವನ್ನ ಸಿಂಪ್ಲಿಫೈ ಮಾಡೋಣ. ಸೊ ಮೈನಸ್ ಸೈನ್ ಕ್ಯಾನ್ಸಲ್ ಆಯಿತು, ಡಿನಾಮಿನೇಟರ್ 2 ಕ್ಯಾನ್ಸಲ್ ಆಯಿತು. ನೋಡಿ ಇಲ್ಲಿ ಏನು ಉಳಿತು? √3 ಡಿವೈಡೆಡ್ ಬೈ 1. ಸೊ ಇದು ಟ್ಯಾನ್ ಎಕ್ಸ್. ಸೊ √3 ಉಳಿತು ಮೇಲೆ, ಡಿನಾಮಿನೇಟರ್ 1. ಸೊ ನಾವು ಬರಿಬೋದು ಬಿಟ್ಟು ನೋಡಿ. ಹಾಗಾದರೆ ನನಗೆ ಟ್ಯಾನ್ ಎಕ್ಸ್ ವ್ಯಾಲ್ಯೂ ಬಂತು ನೋಡಿ. ಟ್ಯಾನ್ ಎಕ್ಸ್ ವ್ಯಾಲ್ಯೂ ಎಷ್ಟು? √3. ಹಾಗಾದರೆ ಟ್ಯಾನ್ ಎಕ್ಸ್ ವ್ಯಾಲ್ಯೂ √3 ಬಂತಂದ್ರೆ ವಾಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಟ್ಯಾನ್? ರೆಸಿಪ್ರೋಕಲ್ ಆಫ್ ಟ್ಯಾನ್ ಇಸ್ ವಾಟ್? ಕಾಟ್. ಇದರ ರೆಸಿಪ್ರೋಕಲ್ ತೊಗೊಂಡ್ಬಿಟ್ರೆ ನಮಗೆ ಯಾವ್ದು ವ್ಯಾಲ್ಯೂ ಬರುತ್ತೆ? ಕಾಟ್ ವ್ಯಾಲ್ಯೂ ಬರುತ್ತೆ. ದೇರ್ಫೋರ್ ಸೊ ಇಂಪ್ಲೈಸ್, ಸೊ ನೋಡಿ ಟ್ಯಾನ್ ಎಕ್ಸ್ ವ್ಯಾಲ್ಯೂ √3 ಆಯ್ತಂದ್ರೆ ಕಾಟ್ ಎಕ್ಸ್ ವ್ಯಾಲ್ಯೂ ಏನಾಗಬೇಕು? √3/1. ಸೊ ದಟ್ ರೆಸಿಪ್ರೋಕಲ್ ತೊಗೊಂಡ್ರೆ 1/√3. ನೋಡಿ ಅಬ್ಸರ್ವ್ ಮಾಡಿ. ಈಗ ಕಾಟ್ ಎಕ್ಸ್ ವ್ಯಾಲ್ಯೂ ಬಂತು, ಟ್ಯಾನ್ ಎಕ್ಸ್ ವ್ಯಾಲ್ಯೂ ಬಂತು, ಕೊಸಿಕೆಂಟ್ ಬಂತು, ಸೈನ್ ಬಂತು, ಕಾಸ್ ಅವ್ರು ಕೊಟ್ಟಿದ್ರು. ಅಲ್ಲಿಗೆ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವ್ಯಾಲ್ಯೂಸು ಕವರ್ ಆಯಿತು. ಅಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿರೋದ್ರಿಂದ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಅದರ್ 5 ಟ್ರಿಗ್ನೋಮೆಟ್ರಿಕ್ ಅಂತಂದಿದೆ. ಸೊ ಅದರ್ 5 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ವ್ಯಾಲ್ಯೂಸು: ಸೈನ್ ಎಕ್ಸ್ ವ್ಯಾಲ್ಯೂ -√3/2, ಕೊಸಿಕೆಂಟ್ ಎಕ್ಸ್ ವ್ಯಾಲ್ಯೂ -2/√3, ದೆನ್ ಟ್ಯಾನ್ ಎಕ್ಸ್ ವ್ಯಾಲ್ಯೂ √3, ಕಾಟ್ ಎಕ್ಸ್ ವ್ಯಾಲ್ಯೂ ಈಸ್ 1/√3. ನೋಡಿ ಅಬ್ಸರ್ವ್ ಮಾಡಿ, ಆ್ಯಂಗಲ್ ಈಸ್ ಇನ್ ಥರ್ಡ್ ಕ್ವಾಡ್ರೆಂಟಲ್ಲಿ ನಾವು ಏನು ಹೇಳಿದ್ವಿ? ಓನ್ಲಿ ಟ್ಯಾನ್ ಆ್ಯಂಡ್ ಕಾಟ್ ಆರ್ ಪಾಸಿಟಿವ್. ಅಬ್ಸರ್ವ್ ಮಾಡಿ ಬೋರ್ಡಲ್ಲಿ. ಟ್ಯಾನ್ ನೋಡಿ, ಟ್ಯಾನ್ ಎಕ್ಸ್ ಪ್ಲಸ್ ಇದೆ ವ್ಯಾಲ್ಯೂ ಪಾಸಿಟಿವ್, √3 ಅಂದರೆ +√3. ಟ್ಯಾನ್ ಇನ್ ವ್ಯಾಲ್ಯೂ ಪಾಸಿಟಿವ್ ಇದೆ, ಕಾಟ್ ಇನ್ ವ್ಯಾಲ್ಯೂ ಪಾಸಿಟಿವ್ ಇದೆ. ಉಳಿದಂಥ ಎಲ್ಲ ರೇಷಿಯೋಗಳ ವ್ಯಾಲ್ಯೂ ಕೂಡ ನೆಗೆಟಿವ್ ಇದೆ ನೋಡಿ. ಕೊಸಿಕ್ಯಾಂಟ್ ಈಸ್ ನೆಗೆಟಿವ್, ಸೈನ್ ಈಸ್ ನೆಗೆಟಿವ್, ಕಾಸ್ ಈಸ್ ನೆಗೆಟಿವ್. ಓಕೆ, ಸೀಕ್ಯಾಂಟ್ ಈಸ್ ಅಫ್ಕೋರ್ಸ್ ನೆಗೆಟಿವ್. ಸೊ ದಿಸ್ ಈಸ್ ವೈ you have to remember the signs, ASTC rule. Okay, so this angle is in third quadrant in this problem. So ಈ ರೀತಿ ನಾವು ಇದನ್ನ ಸೊಲ್ಯೂಷನ್ ಅನ್ನು ನೋಡ್ಕೊಳ್ಬಹುದು. So let us go for another example. Okay, ನೋಡಿ ಇನ್ನೊಂದು ಎಕ್ಸಾಂಪಲ್ ಅನ್ನು ಬರೆಯೋಣ. ಸೇಮ್ ಕ್ವಶನ್. ಸೊ ಇದನ್ನು ನಾನು ಚೇಂಜ್ ಮಾಡ್ತೀನಿ. if sin x is equal to 3/5 and x lies in, okay, then change ಮಾಡೋಣ, second quadrant. X lies in second quadrant. Okay, this is the second example. ಇದು ಎರಡನೇ ಉದಾಹರಣೆ. Okay, let me read the example. Find the values of other 5 trigonometric functions if sin x is equal to 3/5. Okay, sin x is equal to 3/5 and that angle, see x ಅಂದ್ರೆ angle, lies in second quadrant. ನೋಡಿ ಇವಾಗ second quadrant ಅಂದ್ರೆ ನೀವು ಇಲ್ಲಿಗೆ ಬರಬೇಕು.
ಓಕೆ ಈ ಪ್ರಾಬ್ಲಮ್ ಸೆಕೆಂಡ್ ಕ್ವಾಡ್ರೆಂಟ್. ಓಕೆ ಎಸ್ ಅಂತ ಬರ್ಕೊಂಬಿಡೋಣ ಮೊದಲೇ. ನೋಡಿ ಈ ಚಿತ್ರ ಪ್ರತಿಯೊಂದು ಪ್ರಾಬ್ಲಮ್ಗೆ ಇರಬೇಕು ASTC ರೂಲ್. ನಾನು ಎಸ್ ಅಂತ ಮಾತ್ರ ಯಾಕೆ ಬರದೆ, ನಮ್ಮ ಆ್ಯಂಗಲ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇದೆ. ಓಕೆ, ಸೊ ಸೆಕೆಂಡ್ ಕ್ವಾಡ್ರೆಂಟ್ ಮೀನ್ಸ್ ನಮಗೆ ಯಾವ್ದಾದ್ರು ಪಾಸಿಟಿವ್ ಇರುತ್ತೆ, ಸೈನ್ ಅಂಡ್ ಕೊಸಿಕೆಂಟ್ ಎರಡರ ವ್ಯಾಲ್ಯೂ ಪಾಸಿಟಿವ್ ಇರಬೇಕು, ಉಳಿದಂಥ 4 ರೇಷಿಯೋ ವ್ಯಾಲ್ಯೂ ಏನಾಗಿರಬೇಕು, ನೆಗೆಟಿವ್ ಇರಬೇಕು. ಅದು ಮನಸ್ಸಲ್ಲಿರಲಿ. ಆಮೇಲೆ ನಾವು ಇಲ್ಲಿ ತೊಗೊಳ್ಳೋಣ. ನೋಡಿ ಗಿವನ್. ಸೊ ವಾಟ್ ಇಸ್ ಗಿವನ್, sin x is equal to 3/5 ಅಂತ ಕೊಟ್ಟಿದ್ದಾರೆ. ಇದು sin x ಕೊಟ್ಟಿದ್ದಾರೆ ಅಂದಮೇಲೆ ನೋಡಿ ಅಬ್ಸರ್ವ್ ಮಾಡಿ, ವಾಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಸೈನ್, 1/sin x. ಓಕೆ, ರೆಸಿಪ್ರೋಕಲ್ ಆಫ್ ಸೈನ್ ಏನು, 1/sin x. 1/sin x ಅದಕ್ಕೆ ಹೆಸರು ಏನು, ಕೊಸಿಕೆಂಟ್. ಹಾಗಾದ್ರೆ ರೆಸಿಪ್ರೋಕಲ್ ಆಫ್ ಸೈನ್ ಏನಾಯಿತು, ಕೊಸಿಕೆಂಟ್ x ಇಸ್ ಈಕ್ವಲ್ ಟು ನೋಡಿ 3/5 ಇದು 3/5 ಅಲ್ಲ, ರೆಸಿಪ್ರೋಕಲ್. ಇಲ್ಲಿ ಆಲ್ರೆಡಿ ರೆಸಿಪ್ರೋಕಲ್ ತೊಗೊಂಡಿದ್ದೀನಿ ನಾನು, ಇಲ್ಲಿ ರೆಸಿಪ್ರೋಕಲ್ ತೊಗೋಬೇಕಲ್ಲ, 5/3 ಬಂತು, ಕೊಸಿಕೆಂಟ್ x ವ್ಯಾಲ್ಯೂ ಬಂತು. ಸೊ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಮತ್ತೆ ನಾವು ಇದನ್ನು ಸೈನ್ ಕೊಟ್ಟಿರೋದ್ರಿಂದ ಇದನ್ನು ಯೂಸ್ ಮಾಡೋಣ ಐಡೆಂಟಿಟಿನ. sin ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ವ್ಯಾಲ್ಯೂ ನೋಡಿ ಎಷ್ಟು, 1. ವೆರಿ ವೆರಿ ಇಂಪಾರ್ಟೆಂಟ್ ಐಡೆಂಟಿಟಿ, ಸ್ಕ್ವೇರ್ ರಿಲೇಷನ್. ಇದನ್ನು ಯೂಸ್ ಮಾಡೋಣ. ನೋಡಿ ಇಲ್ಲಿ sin x ಕೊಟ್ಟಿದೆ ನೋಡಿ 3/5 ಅಂತಿದೆ, sin ಸ್ಕ್ವೇರ್ ಎಕ್ಸ್ ಅಂತಿದೆ sin x ಹೋಲ್ ಸ್ಕ್ವೇರ್. ಸೊ ದಟ್ ಈಸ್ 3/5 ಹೋಲ್ ಸ್ಕ್ವೇರ್ ಪ್ಲಸ್ ಇದು ಕಾಸ್ ಗೊತ್ತಿಲ್ಲ, ಕಾಸ್ ಸ್ಕ್ವೇರ್ ಎಕ್ಸ್ ಹಾಗೆ ಬರೆಯೋಣ. ನೋಡಿ 3/5 ಹೋಲ್ ಸ್ಕ್ವೇರ್ sin ಸ್ಕ್ವೇರ್ ಎಕ್ಸ್. So 3 square 5 square. So 3 square means what, 9. 5 square means 25 plus ಇದನ್ನ ಹಾಗೆ ಬರೆಯೋಣ, cos square x is equal to 1. So ಇದನ್ನ ಸಾಲ್ವ್ ಮಾಡೋಣ. cos square x is equal to 1. So shift 9/25 to right hand side. So ಅಲ್ಲಿ ನನಗೆ so 25 denominator multiply, see observe ಮಾಡಿ, multiply every term by LCM. So 1 into 25 25. ಸೊ 9/25 ಇಂಟು 25 ಅಂದ್ರೆ ನೋಡಿ ಈ ಥರ 9/25 ಇಂಟು 25 ಕ್ಯಾನ್ಸಲ್ ಆಯಿತು, ಎಷ್ಟು ಬೀಳುತ್ತೆ, 9. ನಾನು ಇಲ್ಲಿ ಬರೀತೀನಿ. ಸೊ 25 minus 9. ಸೊ 25 minus 9 ಸಬ್ಟ್ರಾಕ್ಟ್ ಮಾಡಿ. ಸೊ ದಟ್ ವಿಲ್ ಬಿ ಓಕೆ 16/25. ಇದು ನಮಗೆ ಕಾಸ್ ಸ್ಕ್ವಯರ್ ಎಕ್ಸ್ ಆಯ್ತು. ಕಾಸ್ ಸ್ಕ್ವಯರ್ ಎಕ್ಸ್ ಇಸ್ ಈಕ್ವಲ್ ಟು 16/25. ಅಬ್ಸರ್ವ್ ಮಾಡಿ. ಸೊ ಕಾಸ್ ಸ್ಕ್ವೇರ್ ಎಕ್ಸ್ 16/25 ಆದರೆ okay, let me continue from this point. See cos square x 16/25 ಆದರೆ cos x ಏನಾಗುತ್ತೆ, ಸೊ cos x is equal to ನೋಡಿ ಸ್ಕ್ವೇರ್ ಇರಬೇಕು, ಸ್ಕ್ವೇರ್ ರೂಟ್, ಅವಾಗ ನಾವು ಸ್ಕ್ವೇರ್ ರೂಟ್ ಹಾಕ್ಬಿಡ್ತೀವಿ. ಸ್ಕ್ವೇರ್ ರೂಟ್ ಆಫ್ ಡೈರೆಕ್ಟ್ ಆಗಿ ಬರೀಬೋದು, ಅಬ್ಸರ್ವ್ ಮಾಡಿ, ಸ್ಕ್ವೇರ್ ರೂಟ್ ಆಫ್ 16/25. ಸೊ ಒನ್ಸ್ ವಿ ಕ್ಯಾಲ್ಕುಲೇಟ್ ದ ಸ್ಕ್ವೇರ್ ರೂಟ್, ಕನ್ಸಿಡರ್ ಬೋತ್ ಪ್ಲಸ್ ಆರ್ ಮೈನಸ್. ನೋಡಿ ಈಗ ಅಬ್ಸರ್ವ್ ಮಾಡೋಣ. ಸೊ ಸ್ಕ್ವೇರ್ ರೂಟ್ ಆಫ್ 16, ಸೊ 16 ಸ್ಕ್ವೇರ್ ರೂಟ್ ಎಷ್ಟು, 4 ಡಿವೈಡೆಡ್ ಬೈ 25 ಸ್ಕ್ವೇರ್ ರೂಟ್ ಎಷ್ಟು, 5. ಸೊ ಈಗ ನೀವು ಪ್ಲಸ್ ಆರ್ ಮೈನಸ್ ಬರೀಬೇಕು ಬೇಡ, ನೋಡಿ ಇದು ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅಬ್ಸರ್ವ್ ಮಾಡಿ, ಈಗ ಸೆಕೆಂಡ್ ಕ್ವಾಡ್ರೆಂಟ್. ಓಕೆ, ಆಂಗಲ್ ಈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಈಗ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ದು ಪಾಸಿಟಿವ್ ಇರುತ್ತೆ, ಸೈನ್ ಮತ್ತು ಕೊಸಿಕೆಂಟ್ ಅಷ್ಟೇ. ಹಾಗಾದ್ರೆ ಇಲ್ಲಿ ನೋಡಿ ಸೈನ್ ಮತ್ತು ಕೊಸಿಕೆಂಟ್ ಮಾತ್ರ ಪಾಸಿಟಿವ್ ಇರುತ್ತೆ. ನಾವು ಇಲ್ಲಿ ಕಾಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ, ಹಾಗಾದ್ರೆ ಕಾಸ್ ಏನಾಗಿರಬೇಕು, ನೆಗೆಟಿವ್ ಆಗಿರಬೇಕು. ದಟ್ಸ್ ವೈ ಐ ವಿಲ್ ಕನ್ಸಿಡರ್ ನೆಗೆಟಿವ್ ಸೈನ್. ಅಬ್ಸರ್ವ್ ಮಾಡಿ, ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಕಾಸ್ ಎಕ್ಸ್ ಐ ಗಾಟ್ ದ ವ್ಯಾಲ್ಯೂ ಆಸ್ -4/5. ಓಕೆ, ಐ ಹ್ಯಾವ್ ಕನ್ಸಿಡರ್ಡ್ ನೆಗೆಟಿವ್ ಸೈನ್ ಬಿಕಾಸ್ ವಿ ಆರ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ನೋಡಿ ಕಾಸ್ ವ್ಯಾಲ್ಯೂ ಬಂತು, ಕಾಸ್ ವ್ಯಾಲ್ಯೂ ಬಂದ ಕೂಡ ಏನು ಮಾಡಬೇಕು, ಕಾಸ್ ರೆಸಿಪ್ರೋಕಲ್ ಆಫ್ ಕಾಸ್ ಏನು, 1/cos x ಅಂದ್ರೆ ಏನು, secant x. ಸೊ ದೇರ್ ಫಾರ್ ಕಾಸ್ ಎಕ್ಸ್ ಮೀನ್ಸ್ secant x ವ್ಯಾಲ್ಯೂ ಏನಾಗಬೇಕು ನೋಡಿ, ಮೈನಸ್ ಏನ್ ಆಗೇ ಇರುತ್ತೆ, ಇಂಟರ್ಚೇಂಜ್ ಮಾಡೋಣ, 5/4. ನೋಡಿ ಕಾಸ್ ಎಕ್ಸ್ ವ್ಯಾಲ್ಯೂ ಬಂತು, secant x ವ್ಯಾಲ್ಯೂ ಬಂತು, ಕೊಸಿಕೆಂಟ್ ಎಕ್ಸ್ ವ್ಯಾಲ್ಯೂ ಬಂತು, ಸೈನ್ ಎಕ್ಸ್ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ರು. ಸೊ ಇನ್ನು ಉಳಿದಿದ್ದಂಥ ರೇಷಿಯೋಗಳು ಯಾವುದು, ಕಾಟ್ ಮತ್ತು ಟ್ಯಾನ್. ಸೊ ಟ್ಯಾನ್ ಮತ್ತು ಕಾಟ್. ಓಕೆ, ಸೊ ಐ ಹೋಪ್ ಯು ಆರ್ ಗೆಟಿಂಗ್ ದ ಪಾಯಿಂಟ್. ಈಗ ನಾವು ಕಾಟ್ ಮತ್ತು ಟ್ಯಾನ್ ಕಂಡುಹಿಡಿಬೇಕು. ಅದನ್ನು ಹೇಗಾದರೂ ನೀವು ಎರಡು ರೀತಿ ಕಂಡುಹಿಡಿಯಬಹುದು. ಟ್ಯಾನನ್ನು ಸೈನ್ ಬೈ ಕಾಸ್ ಮಾಡಿದ್ರು ನಮಗೆ ಟ್ಯಾನ್ ಬರುತ್ತೆ, ಆಸ್ ವಿ ಹ್ಯಾವ್ ವರ್ಕ್ಡ್ ಔಟ್ ಇನ್ ಅವರ್ ಪ್ರಿವಿಯಸ್ ಪ್ರಾಬ್ಲಮ್. ಅದರ್ವೈಸ್ ವಿ ಕ್ಯಾನ್ ಆಲ್ಸೋ ಕನ್ಸಿಡರ್ ದಿಸ್ 1/tan. 1/tan ಅಂದರೆ ಏನಾಗುತ್ತೆ, ನಮಗೆ ಕಾಟ್ ಆಗುತ್ತೆ. ಅದು 1/cot ಅಂತಂದರೆ ಟ್ಯಾನ್ ಆಗುತ್ತೆ. ಸೊ ನಾವು ಯಾವ ರೀತಿ ಆದರೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಟ್ಯಾನ್ ಎಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ನಾವು ಟ್ಯಾನ್ ಎಕ್ಸ್, ಟ್ಯಾನ್ ಎಕ್ಸ್ ಕ್ಯಾನ್ ರಿಟರ್ನ್ ಆಸ್ ವಾಟ್, sin divided by, ನೋಡಿ sin x divided by cos x. sin divided by cos gives me tan. So sin x ಇದೆ ನೋಡಿ ನ್ಯೂಮರೇಟರ್. ಸೊ sin x, ಓಕೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ sin ನೋಡಿ 3/5 ಪ್ರಾಬ್ಲಮ್ ನಲ್ಲಿ ಇದೆ. 3/5 divided by ನೋಡಿ ನ್ಯೂಮರೇಟರ್ cos x. ಸೊ cos x ವ್ಯಾಲ್ಯೂ ನೋಡಿ ಇಲ್ಲಿದೆ, cos x ಅಬ್ಸರ್ವ್ ಮಾಡಿ, ಡಿನಾಮಿನೇಟರ್ cos x ವ್ಯಾಲ್ಯೂ -4/5. ಸೊ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, -4/5 ಡಿನಾಮಿನೇಟರ್ ಛೇದದಲ್ಲಿ. ಸೊ ಅಲ್ಲಿ ನನಗೆ ಏನಾಯಿತು, 5 ಕ್ಯಾನ್ಸಲ್ಸ್. ಸೊ ಐ ವಿಲ್ ಗೆಟ್, ಓಕೆ ರೈಟ್ ಇಟ್ ಹಿಯರ್, ಮೈನಸ್ ಸೈನ್ ಆಗೇ ಇರುತ್ತೆ, 3/4. ನೋಡಿ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಟ್ಯಾನ್. ನಿಮಗೆ ಟ್ಯಾನ್ ವ್ಯಾಲ್ಯೂ ಬಂತು. ಸೊ ಟ್ಯಾನ್ ವ್ಯಾಲ್ಯೂ ಬಂತು ಅಂದರೆ ನೋಡಿ ರೆಸಿಪ್ರೋಕಲ್ ಆಫ್ ಟ್ಯಾನ್ ಏನು, ಕಾಟ್. ನೋಡಿ ಅಬ್ಸರ್ವ್ ಮಾಡಿ, ಕಾಟ್ ಎಕ್ಸ್. ಓಕೆ, ಕಾಟ್ ಎಕ್ಸ್ ಮೀನ್ಸ್ 1/tan. ಸೊ ರೆಸಿಪ್ರೋಕಲ್ ಆಫ್ ದಿಸ್, ಸೊ ರೆಸಿಪ್ರೋಕಲ್ ಆಫ್ ದಿಸ್ ಈಸ್ ವಾಟ್, ಮೈನಸ್ ಸೈನ್ ಆಗೇ ಬರೀರಿ.
then interchange the numerator and denominator, that will be 4/3. So ನನಗೆ I got the value of what cot as minus 4/3. ನೋಡಿ ಈಗ ಅಬ್ಸರ್ವ್ ಮಾಡೋಣ. ಸೊ sin x values was given in the problem. So cosecant x ಬಂತು ನೋಡಿ, sin x is over, cosecant x is over, cos x is over, secant x is over, tan x is over, cot x is over. So 6 trigonometric ratios have been calculated. So see sin second quadrant, sin and cosecant are positive. ನೋಡಿ ಚೆಕ್ ಮಾಡೋಣ ಇಲ್ಲಿ ನೋಡಿ, sin x ಆಲ್ರೆಡಿ ಪಾಸಿಟಿವ್ ಕೊಟ್ಟಿದ್ರು, ಆಮೇಲೆ cosecant x. So where is cosecant x? See this cosecant x. sin x is positive, ಆಟೋಮೆಟಿಕ್ cosecant x ಪಾಸಿಟಿವ್ ಇದೆ. ಇನ್ನು ಉಳಿದಂತ ಎಲ್ಲಾ ರೇಷಿಯೋಗಳ ಸೈನ್ ಏನಾಗಿರಬೇಕು, ನೆಗೆಟಿವ್ ಇರಬೇಕು. ನೋಡಿ tan ಫಂಕ್ಷನ್ ಇನ್ ಸೈನ್ ನೋಡಿ ನೆಗೆಟಿವ್, cot ಫಂಕ್ಷನ್ ಆಫ್ ಕೋರ್ಸ್ ನೆಗೆಟಿವ್. ನೋಡಿ cos ಫಂಕ್ಷನ್ ಇನ್ ಸೈನ್ ಏನಿದೆ ನೆಗೆಟಿವ್, secant ಫಂಕ್ಷನ್ ನೋಡಿ ನೆಗೆಟಿವ್. ಸೊ ಇನ್ ಸೆಕೆಂಡ್ ಕ್ವಾಡ್ರಾಂಟ್ sin and cosecant are positive and remaining ratios are negative. So in this way we can find the values of the remaining 5 trigonometric functions. So use ಮಾಡಿರೋ ಐಡೆಂಟಿಟಿ sin square plus cos square is equal to 1. ಸೊ ಮೊದಲನೇ ಎಕ್ಸಾಂಪಲ್ಗೂ ಕೂಡ ನಾವು ಇದೇ ಐಡೆಂಟಿಟಿನ ಅಥವಾ ಇದೇ ಸ್ಕ್ವೇರ್ ರಿಲೇಷನ್ ಯೂಸ್ ಮಾಡಿದ್ವಿ, ಇದಕ್ಕೂ ಕೂಡ ಅದೇ ಸ್ಕ್ವೇರ್ ರಿಲೇಷನ್ ಯೂಸ್ ಮಾಡಿದ್ವಿ. ಸೊ ಈ ಥರ ನಾವು ಬೇಸಿಕ್ ಪ್ರಾಪರ್ಟೀಸನ್ನು ಯೂಸ್ ಮಾಡಿ ವ್ಯಾಲ್ಯೂಸನ್ನು ಕಂಡುಹಿಡಿಯಬಹುದು. ಸೊ ಯು ಗೋ ಥ್ರೂ ದಿಸ್ ಕ್ಲಾಸ್ 1 or 2 times, then we shall consider some more examples in the next class.